ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೆಲ್ಲ ನಂದೇ ತಪ್ಪು ಅನ್ನೋ ತರ ಒಬ್ಬರಾದ್ಮೇಲೆ ಒಬ್ರು ಹೊಡಿತಾ ಇದ್ದೀರಾ? ಆಗ ನೋಡಕ್ ಹೋದ್ರೆ ತಪ್ಪೆಲ್ಲ ನಿಮ್ದೆ. ಏನೋ ಏನೋ ನಾವು ಮಾಡಿರೋ ತಪ್ಪು. ಓ, ನಿನಗೆ ಜನ್ಮ ಕೊಟ್ಟು ಇಷ್ಟುದ್ದ ಬೆಳೆಸಿದ್ವಲ್ಲಪ್ಪ, ಅದೇನೋ ನಾವು ಮಾಡಿರೋ ತಪ್ಪು. ನಿಮ್ಗೇನು ಹುಡ್ಸಿ ಅಂತ ನಾನು ಹೇಳಿಲ್ಲಮ್ಮ. ಹುಡ್ಸಿದ್ಮೇಲೆ ಚೆನ್ನಾಗಿ ಬದುಕು ಕಟ್ಕೊಡ್ಬೇಕು. ಅದೆಲ್ಲ ಹಾಳಾಗೋಗ್ಲಿ. ನಮಗೂ ಒಬ್ರು ಸಂಬಂಧಿಕರಿದ್ದಾರೆ, ನಮಗೂ ಒಬ್ಬ ಮಾವ ಇದ್ದಾನೆ, ತಾತ ಇದ್ದಾರೆ ಅಂತ ಹೇಳಿದ್ದೀರಾ ನೀವು? ಈ ತಪ್ಪನ್ನು ಯಾಕೆ ಮುಚ್ಚಿಟ್ರಿ? ನಮಗೆ ಯಾಕೆ ಮೋಸ ಮಾಡಿದ್ರಿ? ಯಾಕಮ್ಮ ಮಾತು ಬರ್ತಿಲ್ವಾ? ನಿಮ್ ತಪ್ಪನ್ನು ಮುಚ್ಚಿಡೋದಕ್ಕೆ ನಮ್ಮನ್ನು ಹೀಗೆ ಬೆಳೆಸಿದ್ರಿ. ಹುಡ್ದಾಗಿಂದ ಏನು ಸಿಲ್ವರ್ ಸ್ಪೂನಲ್ಲಿ ತಿನ್ನಿಸಿ ನಮಗೆ ಬೆಳೆಸಿಲ್ಲ. ನಾನು ಕಷ್ಟಪಟ್ಟೆ ಬೆಳೆದಿರೋದು. ನೋಡಿದ್ರೇನ್ರಿ, ನೋಡಿದ್ರೆ ಹೇಗೆ ಮಾತಾಡ್ತಿದ್ದಾನೆ ಅಂತ. ಏನೋ ಕಷ್ಟಪಟ್ಟು ನೀನನ್ನ ಸಾಕಿದ್ದಕ್ಕೆ ನಿನ್ ಬಾಯಿ ನಿಂತ ಮಾತಾಡೋ ಬರೋದು. ಅಮ್ಮ, ಹುಡ್ಸಿರೋ ಎಲ್ಲ ಅಪ್ಪ ಬಂದ್ರು ಹೀಗೆ ಮಾತಾಡೋದು, ಹೀಗೆ ಬೆಳೆಸೋದು. ಏನೋ ದೊಡ್ಡ ಸಾಧನೆ ಮಾಡಿದ್ದೀರಾ ಅಂತ ಹೀಗೆಲ್ಲ ಮಾತಾಡ್ಬೇಡಿ ನೀವು. ಬಿಡ್ರಿ, ಇನ್ನೊಬ್ರು ಹೇಗೆ ಬೆಳೆಸ್ತಾರೋ ನಮ್ಗೆ ಯಾಕೆ ಹೇಳಿ. ಆದ್ರೆ ಅತ್ತೆ ಮಾವ ನಿಮ್ಮನ್ನೆಲ್ಲ ಎಷ್ಟು ಕಷ್ಟಪಟ್ಟು ಓದಿಸಿ ಬೆಳೆಸಿ ಈ ಹಂತಕ್ಕೆ ತಂದು ನಿಲ್ಸಿದ್ದಾರೆ. ಅಂತರಂತ ಆಡೋ ಮಾತುಗಳೇನ್ರಿ ಇದು? ನೀನ್ ಬಾಯಿ ಮುಚ್ಕೊಂಡು ಸುಮ್ಮನೆ ಏನ್ ಬೆಳೆಸಿರೋದು ಇವರು? ನಾನು ನೋಡಿದ್ದೀನಿ. ಒಂದು ಗೊಂಬೆ ಕೇಳಿದ್ರೆ 3 ದಿವಸಕ್ಕೆ ಹಾಳು ಮಾಡ್ತೀಯ, ನಿನಗೆ ಯಾಕೋ ಅಂತಿದ್ರಿ. ಚಡ್ಡಿ ಹರಿದೋಗಿರ್ತಿತ್ತು, ಹೊಸದ್ ಕೊಡ್ಸಿ ಅಂದ್ರೆ ಅದನ್ನು ಒಪ್ತಿರ್ಲಿಲ್ಲ. ಮಕ್ಕಳೆಲ್ಲ ಆಡ್ಕೋತಿದ್ರು, ಅದನ್ನು ತೇಪ ಹಾಕಿ ಕಳಿಸ್ತಿದ್ರಿ. ನಾನು ಬೆಳೆದಿರೋದು ನಾನು ಕಷ್ಟಪಟ್ಟು ದುಡ್ದಿರೋದು, ನಿಮ್ಮ ಸಂಪಾದನೆಯಿಂದ ಅಲ್ಲ. ಯಾಕ್ರಿ ಸುಮ್ಮನೆ ನಿಂತ್ಬಿಟ್ರಿ? ಏನಾದ್ರೂ ಹೇಳ್ರಿ ಅವನ್ಗೆ. ಏನಂತ ಹೇಳಿ ಲಕ್ಷ್ಮಿ? ಬೆಳೀತಾ ಇರೋ ಮಕ್ಕಳಿಗಾದ್ರೆ ಹೇಳಿದ್ರೆ ಅರ್ಥ ಮಾಡ್ಕೊಳ್ತಾರೆ. ನಾವಾಗ್ಲೇ ಬೆಳೆದು ಬಿಟ್ಟಿದ್ದೀವಿ ಅಂತ ಅನ್ಕೊಂಡವ್ರಿಗೆ ಏನ್ ಹೇಳಿ? ಕೊಚ್ಚೆ ಮೇಲೆ ಕಲ್ಲು ಹಾಕಿದ್ರೆ ಕೊಚ್ಚೆ ನಮಗೆ ಹಾರುತ್ತೆ, ಹಾರಿಸ್ಕೊಳ್ಳ. ಈ ವೇದಾಂತಕ್ಕೆ ಏನು ಕಡಿಮೆ ಇಲ್ಲ. ಮಾತೆತ್ತಿದ್ರೆ ದುಡ್ದಿದ್ದೀನಿ ಅಂತಿರಲ್ಲ, ಎಲ್ಲಿದೆ ದುಡ್ಡು? ತೋರಿಸಿ. ಮಾತೆತ್ತಿದ್ರೆ ಮನೆ ಕಟ್ತೀನಿ ಅಂತ ಊರು ತುಂಬಾ ಹೇಳ್ಕೊಂಡು ತಿರುಗಾಡ್ತಿರಲ್ಲ, ಎಲ್ಲಿದೆ ಮನೆ? ಜೀವನ ಪೂರ್ತಿ ಇದನ್ನೇ ಹೇಳ್ಕೊಂಡು ತಿರುಗಾಡ್ಬಿಟ್ರಿ. ಹೋಗ್ಲಿ, ರಿಟೈರ್ಡ್ ಆದ್ಮೇಲೆ ಏನಾದ್ರು ಕೆಲಸ ಮಾಡಿದ್ರಾ? ಅದು ಯಾವ್ದೋ ಕೆಲಸಕ್ಕೆ ಸೇರ್ಕೊಳ್ಳೋದು, 2 ದಿವಸ ಆದ್ಮೇಲೆ ಏನೋ ನೆಪ ಹೇಳೋದು, ಬಿಡೋದು. ನೀವು ಬದುಕ್ತಿರೋದು ನನ್ನ ಸಂಪಾದನೆಯಿಂದ, ಅದನ್ನ ಮರಿಬೇಡಿ. ಯಾಕ್ರಿ ಈಗ ಇವೆಲ್ಲ ಮಾತುಗಳು? ದೇವ್ರಂಥವ್ರ ಮನ್ಸಿಗೆ ಯಾಕ್ರಿ ನೋವು ಮಾಡ್ತಿದ್ದೀರಾ? ನಾನೇ ನೋವು ಮಾಡ್ತಿಲ್ಲ ಕಣೆ. ಮಾತಾಡ್ತಿದ್ರೆ ದುಡ್ಡು ಸಾಕಿದೀವಿ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೇಳ್ತಿರೋದು. ನಾವೇನು ಇವ್ರನ್ನ ಚೆನ್ನಾಗಿ ನೋಡ್ಕೊಂಡಿಲ್ವಾ? ಅದಕ್ಕೆ ತಾನೇ ಒಬ್ಬೊಬ್ರನ್ನ ನಾನು ಹರೀಶ ನೋಡ್ಕೋತಿರೋದು. ಇವ್ರನ್ನೇನು ಮನೆಯಿಂದ ಆಚೆ ಹಾಕಿದೀವ ನಾವು? ದೇವರಾದವನು ಸೈಲೆಂಟ್ ಆಗಿ ಗರ್ಭಗುಡಿಯಲ್ಲಿ ಇರ್ಬೇಕು. ತಿಂಗಳು ಕಳೆದ್ರೆ ಹೇಗೆ ಖರ್ಚು ನಿಭಾಯಿಸೋದಪ್ಪ ಅಂತ ಒಂದೊಂದು ರೂಪಾಯಿಗೂ ಒದ್ದಾಡ್ತಿರ್ತೀನಿ. ಇಲ್ಲಿ ಇವ್ರದ್ದು ಬೇರೆ ರಗಡ ಇಲ್ಲ. ಸಾಕು ಕಣೋ, ಸಾಕಪ್ಪ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ